ಚಂಗಳಿ ಪಂಚಾಯತಿಯ ಏನು ಶೌಚಾಲಯದ ಬಗ್ಗೆ ಕೇಳೋಣ ಅಂತ ಹೇಳ್ಬಿಟ್ಟು ನನ್ನ ಹೆಸರು ಹೇರ್ ರೇಣಕ್ ಅಂತ ಹೇಳ್ಬಿಟ್ಟು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಮಧು ಅಂತ ಹೇಳ್ಬಿಟ್ಟು ಆನಂತರ ನಮ್ಮ ಮಾಜಿ ಕಂಡಕ್ಟು ರವೀಣ ಅವರಿದ್ದಾರೆ ಸಂತಳ್ಳಿ. ಇವರು ಸಹಿತವಾಗಿ ಇವತ್ತು ಗ್ರಾಮ ಪಂಚಾಯತಿದು ಗ್ರಾಮ ಪಂಚಾಯತಿ ಶೌಚಾಲಯ ಅಂತ ಗ್ರಾಮ ಪಂಚಾಯತಿನ ಗ್ರಾಮದ ಪಂಚಾಯತಿ ಶೌಚಾಲಯ ಅಂತ ಹೇಳ್ಬಿಟ್ಟು ಇದರಲ್ಲಿ ಇಲ್ಲಿ ಏನು ಒಂದು ಯೂರಿಯನ್ ಪಾಸ್ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ. ಯಾಕಂದರೆ ಚಂಗಳಿ ಪಂಚಾಯತಿಯಲ್ಲಿ ಆ ವ್ಯವಸ್ಥೆ ಇಲ್ಲ. ಬಿಲ್ಡಿಂಗ್ ಕಟ್ಟಿದ್ದಾರೆ ಅಲ್ಲಿ ವಾಟರ್ ಟ್ಯಾಂಕ್ ಮೇಲ್ಗಡೆ ಇದೆ. ಆನಂತರ ಇದ್ರ ಒಳಗಡೆ ಹೋಗಿ ನೋಡಿದರೆ ಗೊತ್ತಾಗುತ್ತೆ. ಇದನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಗ್ರಾಮ ಪಂಚಾಯತಿ ಒಳಗಡೆ ಹಣ ಇಲ್ಲ, ಮತ್ತು ಇದನ್ನು ಮೇಂಟೈನ್ ಮಾಡೋದಕ್ಕೆ ಜನ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇವರು. ಆದರೆ ಇಲ್ಲಿ ಬರ್ತಕ್ಕಂಥ ಬಸ್ಸಿಂದ ಜನ ಬರ್ತಾರೆ, ಹೆಂಗಸುಗಳು ಬರ್ತಾರೆ, ಮಕ್ಕಳುಗಳು ಬರ್ತಾರೆ, ಇಲ್ಲಿ ಸ್ಕೂಲ್ ಮಕ್ಕಳುಗಳು ಬರ್ತಾರೆ, ಇನ್ನು ಇಲ್ಲಿ ವ್ಯವಹಾರಗಳು ನಡೀತದೆ. ಇವರೆಲ್ಲರೂ ಬಂದು ವ್ಯಾಪಾರಸ್ಥರುಗಳಿದ್ದಾರೆ. ಯಾರೇ ಬಂದರೂ ನೀವು ಯೂರಿಯನ್ ಪಾಸ್ ಮಾಡೋಕ್ಕಾದ್ರೂ ಸಹಿತ ಇಲ್ಲಿ ಶೌಚಾಲಯ ಇಲ್ಲ. ಆದರೆ ಈ ಪಂಚಾಯತಿಯವ್ರು ಹೇಳ್ತಾರೆ ನಾವು ಶೌಚಾಲಯ ಮುಕ್ತ ಪಂಚಾಯತಿ ಅಂತ ಇವರು ಹೇಳಿದ್ದಾರೆ. ಆದರೆ ನಾವು ಎಷ್ಟೋ ಸಾರಿ ಅರ್ಜಿಗಳನ್ನ ಕೊಟ್ಟಿದ್ದೀವಿ. ಈ ಅರ್ಜಿಗಳನ್ನ ಕೊಟ್ಟಿರೋದಕ್ಕೆ ನ್ಯಾಯ ಸಿಕ್ಕಿಲ್ಲ. ಇದ್ರೊಳಗಡೆ ನಾವು ಈಗ ತೋರಿಸ್ತೀವಿ ಯಾವ ವ್ಯವಸ್ಥೆ ಇದೆ ಅಂತ ಹೇಳ್ಬಿಟ್ಟು. ಇವರು ಇವರು ಮೆಂಟೈನ್ ಮಾಡ್ದಲೇ ಇರೋದ್ರಿಂದ ಈಗ ಇವರು ಸದಸ್ಯರುಗಳಿದ್ದಾರೆ. ಇವರು ಸದಸ್ಯರಿದ್ದಾರೆ. ಇವ್ರ ಆಡಳಿತ ವ್ಯವಸ್ಥೆ ಎಲ್ಲ ಆದರೂ ಇವ್ರು ಮಾಡ್ಬೋದಿತ್ತು. ಇವ್ರ ಗಮನಕ್ಕೂ ನಾವು ತಂದಿದ್ವಿ. ಆದರೆ ಇದನ್ನು ಮಾಡ್ಬೋದಿತ್ತು. ಈಗ ನೋಡಿ ಇದ್ರ ಒಳಗಡೆ ನಾನು ಈಗ ತೋರಿಸ್ತಿದ್ದೀನಿ. ನೋಡಿ ಈ ಬಾಗ್ಲಿದೆ. ಇದು ಜೆಂಟ್ಸ್ ಶೌಚಾಲಯ. ಇದ್ರ ಒಳಗಡೆ ಹೇಳಿದೆ ಈ ತರ ವ್ಯವಸ್ಥೆ ಇದೆ. ಇನ್ನು ಆಮೇಲೆ ಇನ್ನು ನೋಡಿ ಇಲ್ಲಿ ಈ ತರ ವ್ಯವಸ್ಥೆ ಇದೆ. ಆನಂತರ ಇಲ್ಲಿ ಬಿಡಿ ಈ ವ್ಯವಸ್ಥೆ ನೋಡಿ ಇಲ್ಲಿ ಈ ತರ ವ್ಯವಸ್ಥೆ ಇದೆ. ಈ ಶೌಚಾಲಯನ ನಿರ್ಮಾಣ ಮಾಡಿ ತುಂಬಾ ವರ್ಷಗಳಾಗಿದೆ. ಈ ಶೌಚಾಲಯ ಮಾಡಿ ತುಂಬಾ ವರ್ಷಗಳಾಗಿದೆ. ಆದ್ರೂ ಇದ್ರ ಒಳಗಡೆ ಯಾವುದೇ ರೀತಿಯಾದ ಪಂಚಾಯತಿ ಮೇಂಟೆನೆನ್ಸ್ ಇಲ್ದಲೇ ಇರೋದ್ರಿಂದ ಪಂಚಾಯತಿ ಮೇಂಟೆನೆನ್ಸ್ ಇಲ್ದಲೇ ವ್ಯವಸ್ಥೆ ಆಗಿದೆ. ಇಲ್ಲಿ ಯಾರೇ ಅಭಿವೃದ್ಧಿ ಅಧಿಕಾರಿಗಳು ಬಂದ್ರು ವಿಡಿಯೋ ಮತ್ತೆ ಇವನ್ನೆಲ್ಲ ನಾವು ನಿಮಗೆ ಕಳಿಸ್ಬೇಕು ಅಂದ್ರೆ ಇದಕ್ಕೊಂದು ಭಾರಿ ಕಾರಣ ಇದೆ. ಪಂಚಾಯತ್ ಕಸ ಹಾಕಕ್ಕೆ ಕಸದ ಗಾಡಿನ ಕೊಟ್ಟಿದ್ದಾರೆ. ಇಲ್ಲಿ ಕಸ ಸುರಿಬೇಕು ಅಂದಾಗ ಇವ್ರು ಪಂಚಾಯತ್ ಆಡಳಿತರು ಕಂಡೀಷನ್ ಕ್ರಮ ತಗೋಬೇಕಾಗ್ತದೆ. ಆದ್ರಿಂದ ಇವ್ರು ಕ್ರಮ ತಗೊಳ್ದಲ್ಲೇ ಇರೋದ್ರಿಂದ ಈ ಶೌಚಾಲಯ ಹತ್ರ ಬಂದ್ಬಿಟ್ಟು ಮಾಡ್ತಾರೆ. ಈಗ ಪಾಳು ಬಿದ್ದಿದ್ದು ಪಾಳು ಬಿರೋದ್ರಿಂದ ಈಗ ಶೌಚಾಲಯ ಮುಕ್ತ ಗ್ರಾಮ ಪಂಚಾಯತಿ ಅಂತ ಹೇಳೋದ್ರಿಂದ ನಾವಿನ್ನು ಇದೇ ಪಂಚಾಯತಿ ಶೌಚಾಲಯ ಅಲ್ಲದೆ ಇನ್ನೂ ಹಲವಾರು ಶೌಚಾಲಯಗಳು ಇನ್ನೂ ಬಾಕಿ ಇರೋದ್ರಿಂದ ನಾವು ಅವನ್ನ ಬೇಕಾದ್ರೆ ನಾವು ನಿಮಗೆ ತೋರಿಸ್ತೀವಿ. ಮೇಲ್ಮಟ್ಟ ಅಧಿಕಾರಿಗಳು ಈ ಪಂಚಾಯತಿಯಿಂದ ಮೇಲ್ಮಟ್ಟ ಅಧಿಕಾರಿಗಳು ಯಾರಿದ್ದೀರಿ, PDOಕ್ಕಿಂತ ಮೇಲ್ಮಟ್ಟ ಅಧಿಕಾರಿಗಳು ಯಾರಿದ್ದೀರಿ, EO ಇರ್ಬೋದು ಅಥವಾ CO ಇರ್ಬೋದು ಅಥವಾ CS ಇರ್ಬೋದು ಅಥವಾ ಯಾರಿದ್ದೀರಿ, ಇಮ್ಮಿಡಿಯೇಟ್ ಆಕ್ಷನ್ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟನ ಮಾಡೋದಕ್ಕೆ ನಾವು ಬದ್ಧರಾಗಿದ್ವಿ. ಆದ್ದರಿಂದ ದಯವಿಟ್ಟು ಇದಕ್ಕೆ ಕಾನೂನು ಮುಖಾಂತರ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಉನ್ನತ ಅಧಿಕಾರಿಗಳ ಮೂಲಕ ಹೋಗಿ ನಾವು ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಹೆಚ್ಚು ಕಮ್ಮಿ ಒಂದು 4-5 ವರ್ಷ 5-6 ವರ್ಷ 8 ವರ್ಷ ಆಗಿದೆ. ಈ ಶೌಚಾಲಯದಲ್ಲಿ ಬಂದು ಎಲ್ಲ ಬೇಕಾಬಿಟ್ಟು ಮಾಡ್ತಾ ಹೋಗ್ತಾರೆ. ಆದರೆ ಬಾಟ್ಲಿ ಹೊಡೆದೆಲ್ಲ ಮಿಸ್ ಆಗ್ತದೆ. ಅದನ್ನೇನು ಯಾರೋ ಕ್ರಮ ಅದ್ರ ಬಗ್ಗೆ ಇವತ್ತು ಮಾತಾಡಿದೆ. ಇದೇ ನಮ್ಮ ಪಕ್ಕದ ಗ್ರಾಮದ ಇವರು ಯಾರು ನಮ್ಮ ರೇಣುಕ ಅವ್ರು ಬಂದು ರಿಸರ್ಚ್ ಮಾಡ್ತಾರೆ. ನಾನು ಯಾಕೆ ಅದಕ್ಕೆ ಕೇಳಿದೆ. ಅವ್ರು ಬಂದು ನೀವು ಬಂದು ಬೀಗ ತರಿಸಿಂದ ಕೇಳಿದ್ದಿಲ್ಲ. ನಾನು ಅದಕ್ಕೆ ಅಪಾಯಿಂಟ್ ಮಾಡಿದೆ. ಬೀಗ ತರಿಸಕ್ಕೆ ಹೋಗಿ ಪಂಚಾಯತಿಗೆ ಕೇಳಿದೆ. ಪಂಚಾಯತಿಗೆ ಬಂದು ನನ್ನ ಬಗ್ಗೆ ಕ್ರಮ ತಗೊಳ್ಳ. ಅದ್ರ ಬಗ್ಗೆ ಬಂದು PDO ಹತ್ರ ಮಾತಾಡಿದೆ. PDO ಅವರು ನಾಳೆ ನೋಡ್ತೀವಿ ಅಂತ ಸೆಕ್ರೆಟರಿ ಹತ್ರ ಮಾತಾಡಿದೆ. ಇವ್ರ ಹತ್ರ ಯಾರು ಚಿನ್ನಪ್ಪ ಹತ್ರ ಮಾತಾಡಿದೆ. ಅವರು ನೋಡಿ ಹೇಳ್ತೀನಿ ಮಾಡ್ತೀನಿ ಅಂತಂದು ಏನೋ ಸಮಸ್ಯೆ ಬಗೆಹರಿಸಿಲ್ಲ. ಅದನ್ನು ಇಮಿಡಿಯೇಟ್ಲಿ ಬೀಗ ತರಿಸಿ ಓಪನ್ ಮಾಡ್ಕೊಂಡು ಇದು 4 ದಿನ ಕಸ ಎಲ್ಲ ಬಂದು ಮಾಡ್ತಾರೆ. ಮತ್ತೆ ಅಂದರೆ ಕಸ ತಮ್ಮಗಳ ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳಿ. ಏನಾಗ್ತಪ್ಪ ಅಂದರೆ ಎಲ್ಲ ಯಾರು ಮಾಡೋ ಬೈತಾರೆ. ಅವರು ಮತ್ತೆ ಹೋದರೆ ಇಲ್ಲ ವಿಸಿಟ್ ಮಾಡಿದ್ರೆ ಶೌಚಾಲಯನ ಕ್ಲೀನ್ ಮಾಡ್ತಾರೆ ಪಂಚಾಯತಿಯವರು ಯಾಕೆ ಮಾಡ್ತಿಲ್ಲ. ಏನು ಅಲ್ತಾಗಿ ದುಡ್ಡು ಇದೆ, ಅಮೌಂಟ್ ಇರುತ್ತೆ. ಅವರು ಕ್ಲೀನ್ ಮಾಡೋಕೆ ಜನ ಇಟ್ಟು
ಅವೆಲ್ಲ ಮಾಡಿಸಿ ನೀಟಾಗಿ ಮಾಡ್ಕೊಡ್ಬೇಕು, ಜನಗಳಿಗೆ ಸ್ವಚ್ಛತೆ ಕೊಡ್ಬೇಕು. ಬಂದವರೆಲ್ಲ ಎಲ್ಲೆಲ್ಲ ಜನ ಬಂದಿರ್ತಾರೆ, ಎಲ್ಲೆಲ್ಲ ಯಾರು ಅಂತ ಅವ್ರು ಬೈತಾರೆ, ಬಾಡಿಗೆ ಕೊಯ್ಯೋಕೆ ಕೊಡ್ತಾರೆ. ಅವಾಗ ಏನಾಗ್ತಂದ್ರೆ ಯಾರು ಎಲ್ಲ ಬೈಸ್ಕೋಬೇಕು, ಎಲ್ಲಿ ಬಿಸಿಸ್ಗೆ ಹೋಗೋದು, ಶೌಚಾಲಯನೇ ಇಲ್ವಲ್ಲ ಜಂಗಲಿ ಪಂಚಾಯತಿ ಒಳಗೆ. ಅದಕ್ಕೆ ಕ್ರಮ ತಗೊಂಡು ಕೆಲಸ ಮಾಡಿಕೊಡ್ಬೇಕು.